ಸಂಜೆ ಚಳಿಗೆ ಮಂಚೂರಿಯನ್ ತಿನ್ನಬೇಕು ಅನ್ಸಿದ್ರೆ ಈ ಸೂಪರ್ ಟೇಸ್ಟಿ ವೆಜಿಟೇಬಲ್ ಮಂಚೂರಿ ಮಾಡಿ ನೋಡಿ. ಮನೇಲಿ ಸ್ವಲ್ಪ ತರಕಾರಿ ಇದ್ರೆ ಈ ರುಚಿಯಾದ ಮಂಚೂರಿಯನ್ ಮಾಡ್ಕೋಬಹುದು. ವೆಜಿಟೇಬಲ್ ಮಂಚೂರಿ ಮಾಡೋದಕ್ಕೆ ಕ್ಯಾಬೇಜ್ನ ಸಣ್ಣದಾಗಿ ಹೆಚ್ಕೊಳ್ಳಿ. 5 ರಿಂದ 6 ಬೀನ್ಸ್ನ ಕೂಡ ತುಂಬಾ ಸಣ್ಣದಾಗಿ ಹೆಚ್ಕೋಬೇಕು. ಒಂದು ಮೀಡಿಯಂ ಗಾತ್ರದ ಕ್ಯಾರೆಟ್ ಹಾಗೆ 100 ಗ್ರಾಮ್ ಅಷ್ಟು ಪನೀರನ್ನ ತುರಿದು ಇಟ್ಕೊಳ್ಳಿ. ತರಕಾರಿ ಪನೀರನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿದ್ರೆ ನೀರು ಬಿಡುತ್ತೆ. ಅರ್ಧ ಕಪ್ ಮೈದಾ, ಅರ್ಧ ಕಪ್ ಕಾರ್ನ್ ಫ್ಲೋರ್, 1/4 ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿ. ಚೆನ್ನಾಗಿ ಬೈಂಡಿಂಗ್ ಆಗಬೇಕು ಅಂದರೆ 2 ರಿಂದ 3 ಸ್ಲೈಸ್ ಬ್ರೆಡ್ಡನ್ನು ಪುಡಿ ಮಾಡಿ ಹಾಕಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಈ ರೀತಿಯಾಗಿ ಉಂಡೆ ಕಟ್ಟಕ್ಕೆ ಬರಬೇಕು. ಎಣ್ಣೆನ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡಿ. ಚೆನ್ನಾಗಿ ಗರಿಯಾಗಿ ಡೀಪ್ ಫ್ರೈ ಆದಮೇಲೆ ಇದನ್ನೆಲ್ಲ ಎತ್ತಿಟ್ಕೊಳ್ಳಿ. ಇದನ್ನ ಹೀಗೆ ಸಾಸ್ ಹಾಕಿ ಕೂಡ ತಿನ್ಬೋದು. ಮಂಚೂರಿಯನ್ ಸಾಸ್ ಮಾಡೋದಕ್ಕೆ ಕಡಾಯಿಗೆ 3 ರಿಂದ 4 ಟೀ ಸ್ಪೂನ್ ಎಣ್ಣೆ ಹಾಕಿ ಚಾಪರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿನ ಚಾಪ್ ಮಾಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ 2 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್, 3 ಟೀ ಸ್ಪೂನ್ ಟೊಮೆಟೊ ಸಾಸ್ ಅನ್ನ ಹಾಕಿ ಅರ್ಧ ಕಪ್ ನೀರು ಹಾಕಿ 1 ಟೀ ಸ್ಪೂನ್ ಅಷ್ಟು ಮೈದಾ ಅಥವಾ ಕಾರ್ನ್ ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಸಾಸಲ್ಲೂ ಕೂಡ ಉಪ್ಪಿರುತ್ತೆ. ನಂತರ ಡೀಪ್ ಫ್ರೈ ಮಾಡಿರುವಂತಹ ಮಂಚೂರಿಯನ್ ಬಾಲ್ಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸೊಪ್ಪನ್ನು ಹಾಕೊಂಡ್ರೆ ರುಚಿಯಾದ ವೆಜಿಟೇಬಲ್ ಮಂಚೂರಿ ರೆಡಿ ಆಯಿತು. ಮಾಡಿ ನೋಡಿ, ಸಖತ್ತಾಗಿರುತ್ತೆ.